ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡೋಕ್ಕೆ ಹೇಳಿಲ್ವೋ ನಾವು? ಇನ್ನು ಬಿ ಜೆ ಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಬೇರೆ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ಥರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ. ಎಲ್ಲಿ ನಿಮಗೆ ನಿಮ್ಮ ಪ್ರಕಾರ ಇಲ್ಲೀಗಲ್ ಆಗಿದೆ? ನಿಮ್ಮ ವಿಚಾರದಲ್ಲಿ ಇಲ್ಲೀಗಲ್ ಅಲ್ಲ. ಮತ್ತೆ ನಿಮ್ಮ ವಿಚಾರದಲ್ಲಿ ನೀನು ಇಲ್ಲೀಗಲ್ ಆಗಿದೆ ಅಲ್ಲ? ಒಬ್ರು ಅವರು ಮಾತಾಡಲಿ. ಪ್ರಕಾರ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು. ಯಾರು? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ. ಕೃಷಿ ಭೂಮಿಯಿಂದ ನಿವೇಶನಕ್ಕೆ 2010ರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ಎಲ್ಲಿದೆ? ಕೃಷಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ. ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ ಮೇಲೆ ಅದು ಇದಾಗೋದು. ನಿವೇಶನ ಮಾಡೋಕ್ಕೂ ಮುಂಚೆ ಇಷ್ಟೇ ಕೃಷಿ, ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ. ಕನ್ವರ್ಟ್ ಆದ್ರೂ ಕೂಡ ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿಗಳು ನೋಡ್ತಾರೆ, ನಮಗೇನು ಸಂಬಂಧ ಇಲ್ಲ. ಗೊತ್ತಾಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ. ಅವರು ಇದು ಮಾಡಿಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು 2010ರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ವೆರ್ ಇಸ್ ದಿ ಇಲಿಗಾಲಿಟಿ? ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡೋಕ್ಕೆ ಹೇಳಿಲ್ವೋ ನಾವು? ಇನ್ನು ಬಿ ಜೆ ಪಿಯವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಬೇರೆ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ಥರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ. ಎಲ್ಲಿ ನಿಮಗೆ ನಿಮ್ಮ ಪ್ರಕಾರ ಇಲ್ಲೀಗಲ್ ಆಗಿದೆ? ನಿಮ್ಮ ವಿಚಾರದಲ್ಲಿ ಇಲ್ಲೀಗಲ್ ಅಲ್ಲ. ಮತ್ತೆ ನಿಮ್ಮ ವಿಚಾರದಲ್ಲಿ ನೀನು ಇಲ್ಲೀಗಲ್ ಆಗಿದೆ ಅಲ್ಲ? ಒಬ್ರು ಅವರು ಮಾತಾಡಲಿ. ಪ್ರಕಾರ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು. ಯಾರು? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ. ಕೃಷಿ ಭೂಮಿಯಿಂದ ನಿವೇಶನಕ್ಕೆ 2010ರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ಎಲ್ಲಿದೆ? ಕೃಷಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ. ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ ಮೇಲೆ ಅದು ಇದಾಗೋದು. ನಿವೇಶನ ಮಾಡೋಕ್ಕೂ ಮುಂಚೆ ಇಷ್ಟೇ ಕೃಷಿ, ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ. ಕನ್ವರ್ಟ್ ಆದ್ರೂ ಕೂಡ ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿಗಳು ನೋಡ್ತಾರೆ, ನಮಗೇನು ಸಂಬಂಧ ಇಲ್ಲ. ಗೊತ್ತಾಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ. ಅವರು ಇದು ಮಾಡಿಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು 2010ರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ವೆರ್ ಇಸ್ ದಿ ಇಲಿಗಾಲಿಟಿ?